ಸರ್, ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ನಲ್ಲಿ 4% ಅನ್ನ ಘೋಷಣೆ ಮಾಡಿದೆ ಮೊನ್ನೆ ಬಜೆಟ್ ನಲ್ಲಿ ಮತ್ತು ಕಾಯ್ದೆಯನ್ನು ಕೂಡ ಮಾಡಿತು. ಇದರ ವಿರುದ್ಧ ವಿಧಾನಮಂಡಲದ ಒಳಗಡೆ ನಾವು ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಸಂವಿಧಾನಕ್ಕೆ ವಿರೋಧವಾಗಿರ್ತಕ್ಕಂಥ ಒಂದು ಕಾಯ್ದೆ, ಧರ್ಮದ ಆಧಾರದ ಮೇಲೆ ಈ ರೀತಿ ಗುತ್ತಿಗೆಯನ್ನು ಹಂಚುವಂಥದ್ದು ಅವಶ್ಯಕತೆ ಬರೋದಿಲ್ಲ. ನಿಮಗೆ ಗೊತ್ತಿದೆ, ಇವತ್ತು ಹೆಚ್ಚು ಕಮ್ಮಿ ಮುನ್ಸಿಪಾಲಿಟಿ ಇರ್ಬೋದು, ವಿದ್ಯುತ್ ಗುತ್ತಿಗೆದಾರ ಇರ್ಬೋದು, PWD ಕಾಂಟ್ರಾಕ್ಟರ್ಸ್ ಇರ್ಬೋದು, ಎಲ್ಲ ಕಡೆ ಮುಸಲ್ಮಾನರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾಂಟ್ರಾಕ್ಟ್ ಗುತ್ತಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರ ಏನು ತೊಂದರೆ ಇಲ್ಲ. ಅದರ ಜೊತೆಗೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವರಿಗೆ ರಿಸರ್ವೇಶನ್ ಘೋಷಣೆ ಮಾಡಿರುವಂತಹದ್ದು ಜನವಿರೋಧಿ ಆಗಿರ್ತಕ್ಕಂಥ ಒಂದು ಕಾಯ್ದೆ. ಅದನ್ನು ವಾಪಸ್ ಪಡಿಬೇಕು ಮತ್ತು ಹಿಂದುಳಿದ ವರ್ಗದವರಿಗೆ ಕೊಡದೇ ಇರುವಂತ ರಿಸರ್ವೇಶನ್ ಮತ್ತು ಬೇರೆ ಬೇರೆ ಜನರಲ್ ಆಗಿ ಇರ್ತಕ್ಕಂಥ ಬಡತನದಲ್ಲಿ ಇರೋರಿಗೆ ಕೊಡದೇ ಇರುವಂತ ರಿಸರ್ವೇಶನ್ ತಮಗೆ ವೋಟ್ ಕೊಡುವಂತ ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿಕ್ಕಾಗಿ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ. ಇವತ್ತು ಸಾರ್ವಜನಿಕ ಹಣದಲ್ಲಿ ಈ ರೀತಿ ನಾಟಕ ಆಡುವಂತ ಪ್ರಯತ್ನವನ್ನ, ಅವರ ವೋಟ್ ಬ್ಯಾಂಕಿಗಾಗಿ ಮಾಡುವಂತ ಪ್ರಯತ್ನವನ್ನ ನಾವು ಖಂಡಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಖಂಡಿತ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಸಂವಿಧಾನದಲ್ಲಿ ಕೂಡ ಬರೆದಿದ್ದಾರೆ, ಧರ್ಮಾಧಾರಿತ ಮೀಸಲನ್ನು ಕೊಡಬಾರ್ದು. BCM B ಅಂತ ಹೇಳ್ತಾರೆ. ಆ BCM B ನಲ್ಲಿ 2B ನಲ್ಲಿ ಮುಸಲ್ಮಾನ ಒಂದೇ ಇದೆ. ಇದೊಂದು ವಿಶೇಷವಾಗಿ ಕೋರ್ಟಿಗೆ ಹೋಗೋದನ್ನು ತಪ್ಪಿಸ್ಕೊಳ್ಳಿಕ್ಕಾಗಿ ಮಾಡಿರ್ತಕ್ಕಂಥ ನಡೆ. ಜನ ಇವತ್ತು ರಾಜ್ಯದ ಜನ ಕ್ಷಮಿಸೋದಿಲ್ಲ, ಅತಿರೇಕಕ್ಕೆ ಹೋಗಿದ್ದಾರೆ. ನಿಮಗೆ ಗೊತ್ತಿದೆ ಶಿಕ್ಷಣದಲ್ಲಿ ಮೊನ್ನೆ ಏನು ಕೊಟ್ಟಿದ್ದಾರೆ ಅಂತ. ನಾನು ಈಗಾಗಲೇ ಹೇಳಿದೆ, ನಮ್ಮ ಮಕ್ಕಳು, ಮುಸಲ್ಮಾನರ ಮಕ್ಕಳು ಒಂದು ಶಾಲಾ ಕೊಠಡಿಯಲ್ಲಿ ಕೂತು ಓದದೇ ಇದ್ರೆ, ಒಂದು ಹಾಸ್ಟೆಲ್ನಲ್ಲಿ ಕೂತು ಊಟ ಮಾಡದೇ ಇದ್ರೆ, ಒಂದು ಕ್ರೀಡಾಂಗಣದಲ್ಲಿ ಮೈ ಮುಟ್ಟಿ ಆಟ ಆಡದೇ ಇದ್ರೆ ನಾವು ಒಂದಾಗೋದು ಯಾವಾಗ? ಸರ್ವಧರ್ಮಗಳ ಶಾಂತಿಯ ತೋಟ ಅಂತೇಳಿ ಹಾಡು ಹೇಳ್ಬೇಕು ಕುವೆಂಪುರವ್ರು. ಬಿಟ್ರೆ ಕುವೆಂಪುರವರ ಈ ಸಂದೇಶವನ್ನ ಭಂಗ ಮಾಡುವಂತ ಕೆಲಸ, ಅದಕ್ಕೆ ಅಪಮಾನ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮೊನ್ನೆ ಬಜೆಟ್ ನಲ್ಲಿ ಮಾಡಿದೆ. ಇದು ಮುಸ್ಲಿಂ ತುಷ್ಟೀಕರಣದ ಅತಿರೇಕಕ್ಕೆ ಹೋಗ್ತಾ ಇದೆ. ನನ್ನ ವಿನಂತಿ ಇಷ್ಟನೇ, ಕನ್ನಡಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರು ಇವತ್ತು ಕೇಳಬೇಕು. ಕನ್ನಡದ ಶಾಲೆಗಳನ್ನು ಮುಚ್ತಾ ಇದ್ದೀರಿ, ಶಾಲೆ ಮೇಸ್ಟ್ರನ್ನ ಕೊಡ್ತಾ ಇಲ್ಲ, 9 ಯೂನಿವರ್ಸಿಟಿಗಳನ್ನ ದುಡ್ಡಿಲ್ಲ ಅಂತ ಮುಚ್ತಾ ಇದ್ದೀರಿ. ಆದ್ರೆ ಉರ್ದು ಶಾಲೆಗಳನ್ನ ಹೊಸದಾಗಿ ಓಪನ್ ಮಾಡಲಿಕ್ಕೆ ಸಾವಿರಾರು ಕೋಟಿ ಕೊಟ್ಟಿದ್ದೀರಿ. ಇದು ಹೇಗಿದ್ರು? ಅವ್ರಿಗೆ PUC ಮಾಡಲಿಕ್ಕೆ, ಅವ್ರ ಮಕ್ಕಳಿಗೆ ಕರಾಟೆ ಕಲಿಸ್ಲಿಕ್ಕೆ, ಅವ್ರ ಮಕ್ಕಳ ಎಜುಕೇಶನ್, ಅವ್ರ ಮಕ್ಕಳ ಮದುವೆಗೆ ಹಣ ಕೊಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡಿದೆ. ಆದ್ರೆ ಎಲ್ಲರ ಮಕ್ಕಳು ಓದುವಂತ, ಬಡವರು ದಲಿತರ ಮಕ್ಕಳು ಓದುವಂತ ಶಾಲೆಗಳನ್ನು ಇವತ್ತು ಮುಚ್ತಾ ಇದ್ದೀರಿ. ಕೇವಲ 10,000 9,000ಕ್ಕೆ ನಮಗೆ ಅತಿಥಿ ಶಿಕ್ಷಕರಾಗಿ B.Ed ಆದಂಥವ್ರು, D.Ed ಆದಂಥವ್ರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಮಯಕ್ಕೆ ಸರಿಯಾಗಿ ಇವತ್ತು ಕೊಡ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಈ ಸರ್ಕಾರಕ್ಕೆ ನಾಚಿಕೆ, ಮಾನ ಮರ್ಯಾದೆ ಏನೂ ಇಲ್ಲದೇನೆ ಈ ರೀತಿಯ ರಿಸರ್ವೇಶನ್ ಕೊಟ್ಟು ಒಂದು ಬಹಳ ಹೀನ ಸ್ಥಿತಿಗೆ ರಾಜಕಾರಣವನ್ನ ತಗೊಂಡು ಹೋಗ್ತಾ ಇದೆ. ಇವರು ಸಾಧನೆ ಆಧಾರದ ಮೇಲೆ ವೋಟ್ ಕೇಳಬೇಕಾಗಿತ್ತು. 65 ವರ್ಷ 70 ವರ್ಷ ದೇಶ ರಾಜ್ಯ ಆಳಿರ್ತಕ್ಕಂಥ ಕಾಂಗ್ರೆಸ್. ಆದರೆ ಅವ್ರಿಗೆ ಯಾವ ಸಾಧನೆಯೂ ಇಲ್ಲ. ಹಾಗಾಗಿ ತುಷ್ಟೀಕರಣದಿಂದ ವೋಟ್ ಬ್ಯಾಂಕ್ ಅನ್ನು ನಿರ್ಮಾಣ ಮಾಡುವಂತ ಕೆಲಸ ಮಾಡಿದೆ. ಇವತ್ತು ಹಿಂದೂಗಳು ಅವ್ರಿಗೆ ಪಾಠ ಹೇಳ್ತಾರೆ. ಹನಿ ಟ್ರ್ಯಾಪ್ ವಿಷಯ ನಿಮಗೆ ಗೊತ್ತಿದೆ. ವಿಧಾನಸಭೆ ಒಳಗಡೆ ಕಾಂಗ್ರೆಸ್ಸಿನ ಒಬ್ಬ ಕ್ಯಾಬಿನೆಟ್ ಸಚಿವ ಬಂದು ನನ್ನ ಮೇಲೆ, ನನ್ನ ಮಗನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ ಮತ್ತು ಇದನ್ನ ಎನ್ಕ್ವೈರಿ ಮಾಡಬೇಕು ಅಂತ ನಾವೊಂದು ವಿರೋಧ ಪಕ್ಷವಾಗಿ ಇದನ್ನೇ ಒತ್ತಾಯ ಮಾಡಿದ್ದೀವಿ. ಇದು ಏನಿದು? ಒಬ್ಬ ಆಡಳಿತ ಪಕ್ಷದ ಮಂತ್ರಿಗೂ ಕೂಡ ರಕ್ಷಣೆ ಇಲ್ಲ. ನಿಮ್ಮ ಅಧಿಕಾರದ ಹಪಾಪಿಗಾಗಿ ನೀವೇನು ಮಾಡ್ಕೊಳ್ತಾ ಇದ್ದೀರಿ? ನಿಮ್ಮ ಕ್ಯಾಬಿನೆಟ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಕ್ಯಾಬಿನೆಟ್ನ ಒಳಗಡೆ ಈ ರೀತಿ ಅನೈತಿಕವಾಗಿರ್ತಕ್ಕಂಥ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ಸರಿಯಾದ ಚರ್ಚೆ ಆಗಬೇಕು ಮತ್ತು ಮುಖ್ಯಮಂತ್ರಿಗಳು ಸರಿಯಾದ ಉತ್ತರ ಕೊಡಲಿಲ್ಲ. ಅವತ್ತು ರಾಜಣ್ಣ ಹೇಳುವಾಗ, ರಾಜಣ್ಣ ಮುಖ್ಯಮಂತ್ರಿಗಳ ಕಚೇರಿಯಿಂದನೇ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ವಿಧಾನಸೌಧದ ಒಳಗಡೆ, ವಿಧಾನಸಭೆ ಪಕ್ಕದಲ್ಲೇ ಇರುವಂಥ ಚೇಂಬರ್ನೊಳಗೆ ಕೂತ್ಕೊಂಡು ಇದನ್ನ ಪೂರ್ತಿ ಅವಲೋಕನ ಮಾಡ್ತಾ ಇದ್ದಾರೆ ಟಿವಿನಲ್ಲಿ. ಒಳಗೆ ಬರಲಿಲ್ಲ. ಯಾಕೆ ಬರಲಿಲ್ಲ? ಇಂಟೆಲಿಜೆನ್ಸಿ ಇವತ್ತು ಅವ್ರ ಕೈಯಲ್ಲಿದೆ. ಯಾರು ಮಾಡಿದ್ದು ಅಂತ ಗೊತ್ತಿದೆ ಅವರಿಗೆ.
ಅಂದರೆ ಇವರು ರಾಜಕೀಯ ಮೇಲಾಟಕ್ಕಾಗಿ ಇವತ್ತು ಜನರ ಅಭಿವೃದ್ಧಿಯನ್ನು ಮರೆತು ಅದಕ್ಕೆ ಹಣನೂ ಇಲ್ಲ ಅಭಿವೃದ್ಧಿಗೆ ಮತ್ತು ಜನರ ಅಭಿವೃದ್ಧಿ ಮಾಡೋ ಮನಸ್ಸೂ ಇಲ್ಲ ಇವರಿಗೆ. ಆದ್ದರಿಂದ ಇವರ ಕಚ್ಚಾಟಗಳು ನಾಯಿ ರೀತಿಯಲ್ಲಿ ಕಚ್ಚಾಡ್ಕೊಳ್ತಾ ಇದ್ದಾರೆ. ಇದನ್ನು ನಾವು ಕಂಡು ಈ ವಿಚಾರದಲ್ಲಿ ಬಿಜೆಪಿ ನಡ್ಕೊಂಡಿರೋದು ಸಾಕಷ್ಟು ಚರ್ಚೆಗಳು ಪೀಠಕ್ಕೆ ಒಂದು ಅಗೌರವ ಸರ್, ಪೀಠ ನೀವು ಹೇಳ್ತೀರಿ ಪೀಠ ಹೆಂಗಿದೆ ಅಂತ. ಇದೇ UT ಖಾದರ್ ಮೊನ್ನೆ ದಿವಸ ಆದೇಶ ಮಾಡಿದ್ರಲ್ಲ, ಅವರು ಸಸ್ಪೆಂಡ್ ಆಗಿದ್ರು ಹಿಂದಿನ ಸರ್ಕಾರದಲ್ಲಿ. ನಾವು ವಿರೋಧ ಪಕ್ಷವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡದೇ ಇದ್ರೆ, ಸ್ಪೀಕರ್ ನಮ್ ಗಂಟ್ಲಿಗೆ ಕೈ ಹಾಕಿದ್ರೆ ನಾವು ಬೇರೆ ಏನು ದಾರಿ ಇದೆ ನಮ್ಗೆ ಹೇಳಿ? ಅದನ್ನ ಒಂದು ಹಂತದಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ. ಪೀಠಕ್ಕೆ ಹೋಗೋದೇನ್ರಿ, ಪೀಠದಿಂದ ಎಳೆದಾಕ್ಲಿಲ್ವ ಹಿಂದೆ ಧರ್ಮೇಗೌಡರನ್ನ ವಿಧಾನ ಪರಿಷತ್ ಮೇಲೆ ಎಳೆದಾಕಿ ಮಾನಸಿಕವಾಗಿ ಅವರ ನೊಂದು ಆತ್ಮಹತ್ಯೆ ಮಾಡ್ಕೊಂಡಂತ ನಿದರ್ಶನಗಳು ಇವತ್ತಿದ್ದಾವೆ. ಇವತ್ತು ಬಂಗಾರಪ್ಪನವರಂತವ್ರು ಮೈಕನ್ನ ಮುರಿದು ವಿಧಾನಸಭಾ ಅಧ್ಯಕ್ಷರ ಮುಖಕ್ಕೆ ಎಸ್ತಿದ್ರು. ಅವೆಲ್ಲ ಇದಾವೆ. ಹಿಂದೆ ಇವ್ರದೇ ಕಾಲದಲ್ಲಿ ಎಷ್ಟು ಸಾರಿ ಅದ್ರ ಮೇಲೆ ಹತ್ತಿ ಕುಣಿದಿದ್ದಾರೆ, ಸ್ಪೀಕರ್ನ ಎಳೆದಾಡಿದ್ದಾರೆ. ನಾವು ಯಾಕೆಂದ್ರೆ ಇವತ್ತು 18 ಜನ ಶಾಸಕರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ಆಗಿರ್ತಕ್ಕಂಥ ಒಂದು ಆದೇಶ. UT ಖಾದರ್ ಇದನ್ನ ನೆನಪಿಟ್ಕೊಳ್ಬೇಕು. ಅವರ ಸ್ಥಾನವನ್ನ ಕಾಂಗ್ರೆಸ್ ದುರುಪಯೋಗ ಮಾಡ್ಕೊಳ್ತಾ ಇದೆ. ಕಾಂಗ್ರೆಸ್ ಬರೆದು ಕೊಟ್ಟ ಹಾಗೆ ಇವರು ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತದೆ. ಏನೇ ಮಾಡ್ರಿ, ಇವತ್ತು ಸ್ಪೀಕರ್ ಪೀಠ ಅಲ್ಲ ಶಾಸಕರನ್ನ ಆಯ್ಕೆ ಮಾಡೋದು, ಕಾಂಗ್ರೆಸ್ ಅಲ್ಲ ಶಾಸಕರನ್ನ ಆಯ್ಕೆ ಮಾಡಿದ್ದು ಜನ. ಆ ಜನರ ಹತ್ರ ಹೋಗ್ತೇವೆ, ನಾವು ಹೇಳ್ತೇವೆ ಏನ್ ಆದೇಶ ಮಾಡ್ತಾರೆ ನೋಡೋಣ. ಏನು ಸಂವಿಧಾನ ಇಲ್ವಾ, ಕೋರ್ಟ್ ಇಲ್ವಾ? ಇವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಸರ್ವಾಧಿಕಾರಿನ ಇವರು. ಇದು ಆಗೋದಿಲ್ಲ. ಇದು ಇತಿಹಾಸದಲ್ಲಿ ಹೊಸ ದಾಖಲೆ. ಅವ್ರಿಗೆ ಸಂಬಳ ಕೊಡಬಾರ್ದು, ಅವ್ರಿಗೆ ಭತ್ಯೆ ಕೊಡಬಾರ್ದು, ಅವ್ರ ಉಪಸಮಿತಿಗಳಿಗೆ ಏನಿದು ಹಿಂಗಿದ್ ಏನಾದ್ರು ಒಂದು ಇನ್ಸಿಡೆಂಟ್ ಆದಾಗ ಒಂದು ದಿನ ಸಸ್ಪೆಂಡ್ ಮಾಡ್ತೀವಿ. ಇದು ಹಂಗಿಲ್ಲ, 6 ತಿಂಗಳು. ಮತ್ತು ಅನೇಕ ಸಂಗತಿಗಳು ಅವ್ರು ಲೆಟರ್ ಕೊಟ್ಟರೆ DC ಕೆಲಸ ಮಾಡಬಾರ್ದು. ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಹಿಂದೆ ಬಿಜೆಪಿ ಇಬ್ಬರು ಮಾಜಿ ಸಿಎಂಗಳು ಕೂಡ ಬೇಲ್ ಮೇಲೆ ಇದ್ದಾರೆ, ಅವರು ಕೂಡ ಸಾಕಷ್ಟು ಇದ್ದಾರೆ ಅಂತ 500 ಮನೆ ಅಂತ ಹೇಳಿರುವಂತದ್ದು. ರಾಜ್ಯ ಸರ್ಕಾರದಲ್ಲಿ ಸರ್ ಬೇಲ್ ಮೇಲೆ ಇರ್ಲಿಕ್ಕೆ ಹನಿ ಟ್ರ್ಯಾಪಿನ ಫ್ಯಾಕ್ಟ್ರಿನೇ ಕಾಂಗ್ರೆಸ್ನಲ್ಲಿದೆ. ಇವರು ಹೋರಾಟ ಮಾಡಿ ಸಾಧನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಲ್ಲ. ಇಂಥದೇ ಕುಕೃತ್ಯವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವರಲ್ಲೇ ಇದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂಥವ್ರು ಅದೇ ಉದ್ಯೋಗ ಅದೇ ದಂಧೆ ಮಾಡ್ಕೊಂಡಿದ್ದಾರೆ. ಅದನ್ನ ಒಂದು ಟೀಮನ್ನೇ ಸಾಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂಥ ಕೆಲವು ಹೆಣ್ಮಕ್ಳನ್ನ ಮತ್ತು ಇದನ್ನ ಎಲ್ಲ ಉಪಕರಣಗಳನ್ನು ಇವರು ಇಟ್ಕೊಂಡು ಇದನ್ನು ವ್ಯವಸ್ಥಿತವಾಗಿ ಮಾಡುವಂಥ ಇದೆ. ಒಂದು ಸರ್ಕಾರವಾಗಿ ಆಳ್ಬೇಕೇ ಹೊರತು ಈ ರೀತಿಯ ಅನೈತಿಕ ಒಂದು ದಾರಿನಲ್ಲಿ ಹೋಗುವಂಥದ್ದು ಸರ್. ಇದು ಹನಿ ಟ್ರ್ಯಾಪ್ ಯಾರೋ ಉದ್ಯಮಿಗಳನ್ನ ಯಾರನ್ನೋ ಇದನ್ನ ಮಾಡ್ತಾ ಇದ್ರು. ಇವತ್ತು ರಾಜಕಾರಣದಲ್ಲಿ ಇದು ಬಂದಿದೆ, ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಸಂಗತಿ. ಹಾಗಾಗಿ ಇದು ಮುಂದೆ ಸಮಾಜದಲ್ಲಿ ಇದಕ್ಕೆ ಚರ್ಚೆ ನಡಿಬೇಕಾಗ್ತದೆ. ಇದಕ್ಕೆ ಕಾಂಗ್ರೆಸ್ಸೇ ಗುರು, ಕಾಂಗ್ರೆಸ್ಸಿನಿಂದನೇ ಇದು ಹುಟ್ಟಿದೆ. ಇದು ಕಾಂಗ್ರೆಸ್ಸನ್ನೇ ಅಂತ್ಯ ಮಾಡುತ್ತೆ. ಥ್ಯಾಂಕ್ ಯು. DKಶಿ ಅವರು ಸರ್ ಸಂವಿಧಾನ ಬದಲಾವಣೆ ಚರ್ಚೆ ಆಗ್ತದೆ, ರಾಜ್ಯಸಭೆಯಲ್ಲೂ ಕೂಡ ಇವತ್ತು ಚರ್ಚೆ ಆಗ್ತಿದೆ. ಅದ್ರ ಬಗ್ಗೆ DKಶಿ ಅವರು ಹೇಳಿಕೆ ಸಂವಿಧಾನ ಬದಲಾವಣೆ ಆಗುತ್ತೆ ಅನ್ನೋ ಮಾತಿಗೆ ನೋಡಿ, ಸಂವಿಧಾನ 106 ಸಾರಿ ಬದಲಾವಣೆ ಆಗಿದೆ, 76 ಸಾರಿ ಕಾಂಗ್ರೆಸ್ ಬದಲಾವಣೆ ಮಾಡಿದೆ. ಹಾಗಾಗಿ ಈ ಚರ್ಚೆ ಮಾಡೋದ್ರ ಹಿನ್ನೆಲೆಯಲ್ಲಿ 76 ಸಾರಿ ಕಾಂಗ್ರೆಸ್ನವ್ರು ಹೆಂಗ್ ಬದಲಾವಣೆ ಮಾಡಿದ್ರು, ಯಾವ ಕಾರಣಕ್ಕಾಗಿ ಬದಲಾವಣೆ ಮಾಡಿದ್ರು ನೋಡಿದ್ರೆ ಹೇಸಿಗೆ ಅನ್ಸುತ್ತೆ. ಇವತ್ತು ಅಂಬೇಡ್ಕರ್ ಅವರು ಬದುಕಿದ್ರೆ ಆತ್ಮಹತ್ಯೆ ಮಾಡ್ಕೊಂತಿದ್ರು. ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಬರೆದಂತ ಒಂದು ಸಂವಿಧಾನದ ಮೇಲೆ ಕಾಂಗ್ರೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.